ಹಾಯ್ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕ್ಲಾಸ್ದಲ್ಲಿ ಭಾರತದ ರಾಜ್ಯಗಳ ಬಗ್ಗೆ ಅಂದ್ರೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳು ಯಾವುವು, ಮತ್ತೆ ಕರ್ಕಟ ಸಂಕ್ರಾಂತಿ ವೃತ್ತವನ್ನು ಹಾದು ಹೋಗುವ ರಾಜ್ಯಗಳು ಯಾವುವು, ಸಪ್ತ ಸಹೋದರಿ ರಾಜ್ಯಗಳು ಯಾವುವು, ನವೆಂಬರ್ 1 ರಾಜ್ಯೋತ್ಸವವಾಗಿ ಆಚರಿಸಿಕೊಳ್ಳುವ ರಾಜ್ಯಗಳು ಯಾವುವು, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು, ಮಯನ್ಮಾರ್ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು, ಹೌದಾ, ನೇಪಾಳದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಯಾವುವು, ಭಾರತದ ಪಶ್ಚಿಮ ಕರಾವಳಿಯನ್ನು ಹೊಂದಿರುವ ರಾಜ್ಯಗಳು ಯಾವುವು, ನೆಕ್ಸ್ಟ್ ಭಾರತದ ಅತಿ ಚಿಕ್ಕ ರಾಜ್ಯಗಳು ಯಾವುವು, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯಗಳು ಯಾವುವು, ಪಶ್ಚಿಮ ಘಟ್ಟಗಳನ್ನು ಹಾದು ಹೋಗುವ ರಾಜ್ಯಗಳು ಯಾವುವು, ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಯಾವುವು, ದ್ವಿಸದನ ಹೊಂದಿರುವ ರಾಜ್ಯಗಳು ಯಾವುವು. ಇವೆಲ್ಲವನ್ನು ಅತಿ ಹೆಚ್ಚು ಬಾರಿ SD ಆಗ್ಲಿ, FD ಆಗ್ಲಿ, VO ಆಗ್ಲಿ, PDO ಆಗ್ಲಿ, ಗ್ರೂಪ್ C ಆಗ್ಲಿ, RRB ಆಗ್ಲಿ, ಪ್ರತಿಯೊಂದು ಎಕ್ಸಾಮ್ದಲ್ಲಿ ಈ ಭಾರತದ ರಾಜ್ಯಗಳ ಬಗ್ಗೆ ಪ್ರಶ್ನೆ ಆಗ್ಯಾವ, ಮುಂದೆ ಕೂಡ ಆಗ್ತಾವ. ಸುಲಭವಾಗಿ ಇವೆಲ್ಲದಕ್ಕೂ ನಾನು ನೆನ್ಪಿಟ್ಕೊಳ್ಳಲು ನಿಮ್ಗೆ ಕೋಡ್ಗಳನ್ನ ರಚನೆ ಮಾಡೀನಿ. ಆ ಕೋಡ್ಗಳನ್ನ ಜಸ್ಟ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಈಸಿಯಾಗಿ ಎಕ್ಸಾಮ್ ಫೇಸ್ ಮಾಡ್ತೀರಾ. ಸೈಡ್ ಅಲ್ಲಿ ನೋಟ್ಸ್ ಇರುತ್ತೆ, ಬರ್ಕೋರಿ, ಬರ್ಕೊಂಡು ಒಂದ್ಸಲ ಓದ್ಕೋರಿ, ಸಾಕು, ನೆನ್ಪಿಟ್ಕೊಂಡ್ಬಿಡ್ತೀರ. ಹೌದಾ, ನೋಡ್ರಿ, ಫಸ್ಟ್ ಬಂದು ದ್ವಿಸದನ ಹೊಂದಿರುವ ರಾಜ್ಯಗಳು. ಭಾರತದಲ್ಲಿ ದ್ವಿಸದನ ಹೊಂದಿರುವ ರಾಜ್ಯಗಳು ಟೋಟಲ್ ಆಗಿ 6 ಅದಾವ್ರಿ. ಅವು ನೆನ್ಪಿಟ್ಕೋಬೇಕಾದ್ರೆ ನಿಮ್ಗೆ ಕೋಡ್ ಏನಪ್ಪಾ ಅಂದ್ರೆ ಅಭಿ ಮತ್ತು ಉಮಾಕತೆ. ಏನ್ರಿ ಕೋಡ? ಅಭಿ ಮತ್ತು ಉಮಾಕತೆ. ಅ ಅಂದ್ರೆ ಆಂಧ್ರ ಪ್ರದೇಶ್, ಬಿ ಅಂದ್ರೆ ಬಿಹಾರ, ಉ ಅಂದ್ರೆ ಉತ್ತರ ಪ್ರದೇಶ್, ಮ ಅಂದ್ರೆ ಮಹಾರಾಷ್ಟ್ರ, ಕ ಅಂದ್ರೆ ಕರ್ನಾಟಕ, ತೆ ಅಂದ್ರೆ ತೆಲಂಗಾಣ. ಕೋಡ್ ಯಾವ್ದ್ರಿ? ಅಭಿ ಮತ್ತು ಉಮಾಕತೆ, ದ್ವಿಸದನ ಹೊಂದಿರುವ ರಾಜ್ಯಗಳು. ಹೌದಾ, ನೆಕ್ಸ್ಟ್ ಬಂದು ನಿಮ್ಗೆ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಪ್ರಶ್ನೆ ಆಗ್ತಾವ. ಯಾವ ರೀತಿ? ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರದ ರಾಜ್ಯ. ಹಂಚಿಕೊಂಡಿರದ ಅಂತ ಕೇಳ್ತಾರ, ಹಂಚಿಕೊಂಡಿರುವುದನ್ನು ಅಂತ ಕೇಳ್ತಾರ, ಒಂದೊಂದ್ಸಲ ಎಲ್ಲವನ್ನು ಕೊಟ್ಟು ತಳಗ ಡಿ ಆಪ್ಷನ್ ಮೇಲಿನ ಎಲ್ಲವು ಅಂತ ಕೇಳ್ತಾರ, ಮೇಲಿನ ಎಲ್ಲವು ತಪ್ಪಾಗಿದೆ ಅಂತ ಕೇಳ್ತಾರ. ಅದು ಎಲ್ಲಕ್ಕ ಆನ್ಸರ್ ಮಾಡ್ಬೇಕಂದ್ರ ಮೊದಲು ನಿಮ್ಗ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವ ಒಟ್ಟು ಭಾರತದ ರಾಜ್ಯಗಳು ಗೊತ್ತಿರ್ಬೇಕಾಗ್ತದ. ನೋಡ್ರಿ, ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ನಿಮ್ಗೆ ಕೋಡ್ ನೆನ್ಪಿಟ್ಕೊಳ್ಳಲು ಲಪಂಗ ರಾಜ್ಯ. ಏನ್ರಿ ಕೋಡ? ಲಪಂಗ ರಾಜ್ಯ. ಲ ಅಂದ್ರೆ ಲಡಾಖ, ಪಂ ಅಂದ್ರೆ ಪಂಜಾಬ್, ಗ ಅಂದ್ರೆ ಗುಜರಾತ್, ರಾ ಅಂದ್ರೆ ರಾಜಸ್ಥಾನ್, ಜೆ ಅಂದ್ರೆ ಜಮ್ಮು ಕಾಶ್ಮೀರ್. ಕೋಡ್ ನೆನ್ಪುಳಿತಲ್ಲ, ಲಪಂಗ ರಾಜ್ಯ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಹಾದು ಹೋಗುವ ರಾಜ್ಯಗಳು ಯಾವಪ್ಪ ಅಂದ್ರ ಇದಕ್ಕೂ ನಿಮ್ಗೆ ಒಂದು ಕೋಡ್ ರಚನೆ ಮಾಡೀನಿ. ಆ ಕೋಡ್ ಏನಪ್ಪಾ ಅಂದ್ರ ಮಗು ಕೇಕ್ ತಗೋ, ಮಗು ಕೇಕ್ ತಗೋ. ಮ ಅಂದ್ರೆ ಮಹಾರಾಷ್ಟ್ರ, ಗು ಅಂದ್ರೆ ಗುಜರಾತ್, ಕೆ ಅಂದ್ರೆ ಕೇರಳ, ಕ ಅಂದ್ರೆ ಕರ್ನಾಟಕ, ತ ಅಂದ್ರೆ ತಮಿಳುನಾಡು, ಗೋ ಅಂದ್ರೆ ಗೋವಾ. ಮಗು ಕೇಕ್ ತಗೋ. ಏನ್ರಿದು? ಪಶ್ಚಿಮ ಘಟ್ಟಗಳನ್ನು ಹಾದು ಹೋಗುವ ರಾಜ್ಯಗಳು. ಹೌದಾ, ಸೈಡ್ ಅಲ್ಲಿ ಡಿಟೇಲ್ ಆಗಿ ನೋಟ್ಸ್ ಇರ್ತೈತೆ, ಕೋಡ್ಗಳು ಕೂಡ ಕೊಟ್ಟಿನಿ, ನೋಡ್ರಿ, ನೋಟ್ಸ್ ಮಾಡ್ಕೋರಿ, ಚೆನ್ನಾಗಿ ಹೋದ್ರಿ. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯಗಳು. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯಗಳು. ನಿಮ್ಗೂ ಇದಕ್ಕೊಂದು ಕೋಡ್ ಬೇಕಲ್ಲ. ಇದಕ್ಕೆ ಕೋಡ್ ಬಂದು ಮಕ ಉಮ್ಮತ್ ಮಾಡಿ. ಮಕ ಉಮ್ಮತ್. ಮಕ ಉಮ್ಮತ್ ಅಂದ್ರೆ ಮಕ ಉಬ್ಬಿಸ್ಕೊಳ್ಳೋದು. ಹೌದಾ, ಮಕ ಉಮ್ಮತ್. ಮ ಅಂದ್ರೆ ಮಧ್ಯಪ್ರದೇಶ್, ಕ ಅಂದ್ರೆ ಕರ್ನಾಟಕ, ಉ ಅಂದ್ರೆ ಉತ್ತರಾಖಂಡ, ಮ ಅಂದ್ರೆ ಮಹಾರಾಷ್ಟ್ರ, ತ ಅಂದ್ರೆ ತಮಿಳುನಾಡು. ನೆನಪಿರ್ಲಿ ನಿಮ್ಗ, ಮಧ್ಯಪ್ರದೇಶ ಹೈಯೆಸ್ಟ್ ಹುಲಿಗಳನ್ನು ಹೊಂದಿದೆ. ಹಾಗಾಗಿ ಮಧ್ಯಪ್ರದೇಶ ರಾಜ್ಯವನ್ನು ಹುಲಿಗಳ ರಾಜ್ಯ ಎಂದು ಕರೆಯುತ್ತಾರೆ. ನೆನ್ಪುಳಿತಾ? ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯಗಳು ಎಷ್ಟೆಷ್ಟು ಅಂತೇಳಿ ಸಂಖ್ಯೆಗಳನ್ನು ಕೂಡ ಕೊಟ್ಟಿನಿ, ನೋಟ್ಸ್ ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಭಾರತದ ಅತಿ ಚಿಕ್ಕ ರಾಜ್ಯಗಳು. ಏನ್ರಿ? ಭಾರತದ ಅತಿ ಚಿಕ್ಕ ರಾಜ್ಯಗಳು. ಮೊದಲೆಲ್ಲ ಏನ್ ಮಾಡ್ತಿರು ಪ್ರಶ್ನೆ ಪತ್ರಿಕೆಯಲ್ಲಿ ನೇರವಾಗಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವ್ದತ್ ಕೇಳ್ತಿರು, ಗೋವಾ ಅಂತ ಬರೆದು ಬಿಡ್ತೀರಿ. ಈಗ ಹಾಗೆ ಕೇಳಲ್ಲ, ಅನುಕ್ರಮವಾಗಿ ಬರೀರಿ ಅಂತ ಕೇಳ್ತಾರ. 2-3 ಕೊಡ್ತಾರ, 4-5 ಕೊಡ್ತಾರ, ಎಲ್ಲ ಅನುಕ್ರಮವಾಗಿ ಬರೀರತ್ತಾರ. ಎಲ್ಲವೂ ಕೂಡ ಗೊತ್ತಿರ್ಬೇಕಾಗ್ತದ. ಭಾರತದ ಅತಿ ಚಿಕ್ಕ ರಾಜ್ಯಗಳು ನಿಮ್ಗೆ ನೆನ್ಪಿಟ್ಕೊಳ್ಳೋ ಸುಲಭವಾದ ಕೋಡ್ ಏನಪ್ಪಾ ಅಂದ್ರ
GST ನಂಬರ್. ಏನ್ರಿ ಕೋಡ? GST ನಂಬರ್. G ಅಂದ್ರೆ ಗೋವಾ, S ಅಂದ್ರೆ ಸಿಕ್ಕಿಂ, T ಅಂದ್ರೆ ತ್ರಿಪುರ, N ಅಂದ್ರೆ ನಾಗಾಲ್ಯಾಂಡ್. ನೆನ್ಪುಳಿತದ್ರಿ? GST ನಂಬರ್ ಭಾರತದ ಅತಿ ಚಿಕ್ಕ ರಾಜ್ಯಗಳು. ನೆಕ್ಸ್ಟ್ ನಿಮಗೆ ಬಂದು ಭಾರತದ ಪಶ್ಚಿಮ ಕರಾವಳಿಗಳನ್ನು ಹೊಂದಿಕೊಂಡಿರುವ ರಾಜ್ಯಗಳು ಟೋಟಲ್ ಆಗಿ 5 ಅದಾವ್ರಿ. ಭಾರತದ ಪಶ್ಚಿಮ ಕರಾವಳಿಗಳನ್ನು ಹೊಂದಿಕೊಂಡಿರುವ ರಾಜ್ಯಗಳು. ಇದಕ್ಕೂ ನಿಮ್ಗೆ ಸುಲಭವಾಗಿ ನೆನ್ಪಿಟ್ಕೊಳ್ಳಲು ಒಂದು ಕೋಡ್ ರಚನೆ ಮಾಡೀನ್ರಿ. ಆ ಕೋಡ್ ಏನಂದ್ರ ಮಗು ಗೋಕಾಕ್. ಏನ್ರಿ? ಮಗು ಗೋಕಾಕ್. ಮ ಅಂದ್ರೆ ಮಹಾರಾಷ್ಟ್ರ, ಗು ಅಂದ್ರೆ ಗುಜರಾತ್, ಗೋ ಅಂದ್ರೆ ಗೋವಾ, ಕ ಅಂದ್ರೆ ಕರ್ನಾಟಕ, ಕ ಅಂದ್ರೆ ಕೇರಳ. ಫಸ್ಟ್ ಎಷ್ಟ್ರಿ? 5 ರಾಜ್ಯಗಳನ್ನ ಪಶ್ಚಿಮ ಕರಾವಳಿಯನ್ನ ಹೊಂದೇವ್ರಿ. ನೆನಪುಳಿತ್ರೆ? ನೆಕ್ಸ್ಟ್ ಕ್ವಶನ್, ನೇಪಾಳ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳು. ನೇಪಾಳ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳು. ನಿಮಗೆ ಸುಲಭವಾಗಿ ನೆನ್ಪಿಟ್ಟುಕೊಳ್ಳಲು ಕೋಡ್ U2BSP. U2 ಅಂದ್ರೆ ಡಬಲ್ ಯು ಅಂತ ಅರ್ಥರಿ. U2BSP. ಒಂದು ಯು ಅಂದ್ರ UP, ಇನ್ನೊಂದು ಯು ಅಂದ್ರ UK, ನೆಕ್ಸ್ಟ್ ಬಿ ಅಂದ್ರೆ ಬಿಹಾರ್, ಎಸ್ ಅಂದ್ರೆ ಸಿಕ್ಕಿಂ, ಪಿ ಅಂದ್ರೆ ಪಶ್ಚಿಮ ಬಂಗಾಳ. ಇವು ಏನಪ್ಪಾ ಅಂದ್ರ ನೇಪಾಳ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು. ನಿಮಗೆ ಕೋಡ್ ಬಂದು U2BSP. ನೆಕ್ಸ್ಟ್ ನಿಮಗೆ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು. ವೆರಿ ಇಂಪಾರ್ಟೆಂಟ್ ರೀ. ಈ ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವ ದೇಶಗಳು ಅದಾವಲ್ಲ, ಅವಕ್ಕೆಲ್ಲ ಭಾರತದ ರಾಜ್ಯಗಳು ಕೂಡ ಯಾವ ಹಂಚಿಕೊಂಡವ ಅಂತೇಳಿ ಪ್ರಶ್ನೆ ಕೇಳತ್ತಾರ. ಹೌದ್ರಿ? ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು. ಅದಕ್ಕೆ ಸುಲಭವಾಗಿ ನಿಮ್ಗೆ ನೆನ್ಪಿಟ್ಟುಕೊಳ್ಳಲು ಕೋಡ್ PMATM. ಏನ್ರಿ? PMATM ಅಥವಾ MPATM ಅಂತ ಅನ್ಬೋದು. P ಅಂದ್ರೆ ಪಶ್ಚಿಮ ಬಂಗಾಳ, M ಅಂದ್ರೆ ಮೇಘಾಲಯ, A ಅಂದ್ರೆ ಅಸ್ಸಾಂ, T ಅಂದ್ರೆ ತ್ರಿಪುರ, M ಅಂದ್ರೆ ಮಿಜೋರಾಂ. ಏನ್ರಿ ಇವು? ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು. ಹೌದಾ? ನೆಕ್ಸ್ಟ್ ನಿಮಗೆ ಬಂದು ಮಯನ್ಮಾರ್ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು. ಯಾವ್ಯಾವ್ರಿ ಮಯನ್ಮಾರ್ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು? ಅದಕ್ಕೂ ಕೂಡ ಕೋಡ್ ಐತ್ರಿ. ಕೋಡ್ ಏನಪ್ಪಾ ಅಂದ್ರ ನಮ್ಮ 2. ಏನ್ರಿ? ನಮ್ಮ 2. ನಮ್ಮ 2 ಅಂದ್ರ N ಅಂದ್ರೆ ನಾಗಾಲ್ಯಾಂಡ್, ನೆಕ್ಸ್ಟ್ A ಅಂದ್ರೆ ಅರುಣಾಚಲ ಪ್ರದೇಶ್, M ಅಂದ್ರ ಮೇಘಾಲಯ, ಇನ್ನೊಂದು M ಅಂದ್ರೆ ಮಿಜೋರಾಂ. ಹೌದಾ? ಮಯನ್ಮಾರ್ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳು ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ್, ಮೇಘಾಲಯ, ಮಿಜೋರಾಂ. ನೆನ್ಪುಳಿತಾ? ನೆಕ್ಸ್ಟ್ ಏನಪ್ಪಾ ನೆಕ್ಸ್ಟ್ ಅಂದ್ರ ನವೆಂಬರ್ 1 ರೀ. ನವೆಂಬರ್ 1 ನಮ್ಮ ಕನ್ನಡ ರಾಜ್ಯೋತ್ಸವ ದಿನದಂದು ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತೇವೆ. ಹೌದಾ? ಹಂಗೆ ನವೆಂಬರ್ 1ನೇ ದಿನದಂದು ಯಾವ ರಾಜ್ಯಗಳು ತಮ್ಮ ರಾಜ್ಯೋತ್ಸವವನ್ನು ಆಚರಿಸಿಕೊಳ್ಳುತ್ತವೆ ಅಂತ ಕೇಳ್ತಾರೆ. ಆ ರಾಜ್ಯಗಳನ್ನು ನಿಮ್ಗೆ ನೆನ್ಪಿಟ್ಕೊಳಕ್ಲಿಕ್ಕೂ ಒಂದು ಕೋಡ್ ರೆಡಿ ಮಾಡಿದರೆ. ಆ ಕೋಡ್ ಯಾವ್ದಪ್ಪ ಅಂದ್ರ ಮಚ್ಚಿ ಆ ಕೇಕ್ ಪಂಜಾಬದಲ್ಲಿ ಹರಿತು. ಏನ್ರಿ ಕೋಡ? ಮಚ್ಚಿ ಆ ಕೇಕ್ ಪಂಜಾಬದಲ್ಲಿ ಹರಿತು. ಮ ಅಂದ್ರೆ ಮಧ್ಯಪ್ರದೇಶ್, ನೆಕ್ಸ್ಟ್ ಛತ್ತೀಸ್ಗಢ, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ಪಂಜಾಬ್, ಹರಿಯಾಣ. ಒಟ್ಟು 7 ರಾಜ್ಯಗಳು ಏನಪ್ಪಾ ಅಂದ್ರ ನವೆಂಬರ್ 1ರಿಂದ ರಾಜ್ಯೋತ್ಸವಗಳನ್ನ ಆಚರಿಸಿಕೊಳ್ಳುತ್ತವೆ. ಹೌದಾ? ನೆಕ್ಸ್ಟ್ ನಿಮಗೆ ಕ್ವಶನ್ ಬಂದ ಏನಪ್ಪಾ ಅಂದ್ರ ಸಪ್ತ ಸಹೋದರಿ ನಗರಗಳು. ಸಪ್ತ ಸಹೋದರಿ ನಗರಗಳಂದ್ರ 7 ಸಪ್ತ ಅಂದ್ರೆ ಎಷ್ಟು? 7 ನಗರಗಳಿಗೆ ನಾವಂತೂ ಸಪ್ತ ಸಹೋದರಿ ನಗರಗಳು. ಅವು ಯಾವಪ್ಪ ಅಂತ ಕೇಳ್ಯಾರ. ಅದಕ್ಕೆ ಕೋಡ್ ಬಂದು MNT ಅಮ್ಮ. MNT ಅಮ್ಮ. ನೋಡ್ರಿ, M ಅಂದ್ರೆ ಮೇಘಾಲಯ, N ಅಂದ್ರೆ ನಾಗಾಲ್ಯಾಂಡ್, T ಅಂದ್ರೆ ತ್ರಿಪುರ, A ಅಂದ್ರೆ ಅರುಣಾಚಲ ಪ್ರದೇಶ್, M ಅಂದ್ರೆ ಮಣಿಪುರ್, M ಅಂದ್ರೆ ಮಿಜೋರಾಂ, A ಅಂದ್ರೆ ಅಸ್ಸಾಂ. ಇವೆಲ್ಲ ಏನಪ್ಪಾ ಅಂದ್ರ ಭಾರತದ ಸಪ್ತ ಸಹೋದರಿಯ ರಾಜ್ಯಗಳು. ನೆನಪುಳಿತ? ನೆಕ್ಸ್ಟ್ ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯಗಳು. ಏನ್ರಿ ನೆಕ್ಸ್ಟ್? ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯಗಳು. ಇದ್ರ ಮೇಗನು ಕೂಡ ಹಲವಾರು ಬಾರಿ ಪ್ರಶ್ನೆ ಆಗ್ಯಾವ, ಮತ್ತೆ ಆಗ್ತಾವ. ನೆನ್ಪಿಟ್ಕೋರಿ. ಇದಕ್ಕ ಕೂಡ ಮಮ್ಮಿ ಮಗ ರಾಜಛತ್ರಿ. ಏನ್ರಿ ಕೋಡ? ಮಮ್ಮಿ ಮಗ ರಾಜಛತ್ರಿ. ಸಾರಿ, ಪಮ್ಮಿ ಮಗ ರಾಜಛತ್ರಿ. ಪ ಅಂದ್ರೆ ಪಶ್ಚಿಮ ಬಂಗಾಳ, ಮಿ ಅಂದ್ರೆ ಮಿಜೋರಾಂ, ಮ ಅಂದ್ರೆ ಮಧ್ಯಪ್ರದೇಶ್, ಗ ಅಂದ್ರೆ ಗುಜರಾತ್, ರ ಅಂದ್ರೆ ರಾಜಸ್ಥಾನ್, ಚ ಅಂದ್ರೆ ಛತ್ತೀಸ್ಗಢ,
3 ಅಂದ್ರೆ ತ್ರಿಪುರ. ನೆನಪುಳಿತೈತ್ರಿ? ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯಗಳು ಪದ್ಮಿಮಗ ರಾಜಛತ್ರಿ. ಹೌದ್ರಿ. ನೆಕ್ಸ್ಟ್ ನಿಮಗೆ ಬಂದು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳು. ಲಾಸ್ಟ್ ಏನ್ರಿ? ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳು. ಇದಕ್ಕೆ ನೀವು ನೆನಪಿಟ್ಕೋಬೇಕಾದ ಕೋಡ್ಗಳು ಏನಪ್ಪಾ ಅಂದ್ರ ಫಾರು ಗುಜರಾತ್. ಫಾರು ಗುಜರಾತ್. ಪಿ ಅಂದ್ರೆ ಪಂಜಾಬ್, ಎಚ್ ಎ ಅಂದ್ರೆ ಹರಿಯಾಣ, ಯು ಅಂದ್ರೆ ಉತ್ತರ ಪ್ರದೇಶ್, ಗು ಅಂದ್ರೆ ಗುಜರಾತ್. ಹೌದಾ? ಇವೆಲ್ಲ ಏನಪ್ಪಾ ಅಂದ್ರ ಭಾರತದ ರಾಜ್ಯಗಳು ಯಾವ್ಯಾವ ಗಡಿ ಹಂಚಿಕೊಂಡವ, ಯಾವ್ಯಾವ ಹುಲಿಗಳಾಗ್ಲಿ, ಅತಿ ಚಿಕ್ಕ ಅತಿ ದೊಡ್ಡ ರಾಜ್ಯಗಳಾಗ್ಲಿ ಅವೆಲ್ಲ ಕೇಳತ್ತಾರಂತೇಳಿ ನಿಮ್ಗೆ ಶಾರ್ಟ್ ಆಗಿ ನಾವೇನ್ ಮಾಡಿದೀವಿ, ಕೋಡ್ ರಚನೆ ಮಾಡಿ ನೋಟ್ಸ್ ಕೂಡ ಕೊಟ್ಟಿದ್ದೀನಿ. ಚೆನ್ನಾಗಿ ಬರ್ಕೊಂಡು ಓದ್ರಿ, ಎಕ್ಸಾಮ್ ಸಕ್ಸಸ್ ಆಗ್ತೀರಿ. ಅದಕ್ಕೋಸ್ಕರನೇ ಬರೀ ಕೋಡ್ ಮೇಲೆ ನಿಮ್ಗೆ ಅತಿ ಹೆಚ್ಚು ಕ್ಲಾಸ್ಗಳು ಇದರಲ್ಲಿ ಲಭ್ಯವಾಗ್ತವ. ಅದಕ್ಕೋಸ್ಕರ ಬಡವರ ಚಾನೆಲ್ಗೆ, ಈ ಬಡವರ ಕನಸು ಅನ್ನೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಬಡವರ ಕನಸು ಚಾನೆಲ್ ಇರೋದೇ ಅವರ ಕನಸು ನನಸು ಮಾಡ್ಲಿಕ್ಕೆ. ಧನ್ಯವಾದ.